ಎಲ್ಲರಿಗೂ ಮತ್ತೊಮ್ಮೆ ಕುಸ್ಮಾಸ್ ಬ್ರಾಹ್ಮಿಣ್ ಕಿಚನ್ಗೆ ಸ್ವಾಗತ. ಇವತ್ತು ನಿನ್ಗ ತುಂಬಾ ಇಷ್ಟವಾಗಿದ್ದು ಪಿಜ್ಜಾ ದೋಸೆ ಮಾಡ್ಕೊಡ್ತೀನಿ. ಪಿಜ್ಜಾ ದೋಸೆ ಮಾಡೋದಕ್ಕೆ ಚೆನ್ನಾಗಿ ಫಸ್ಟ್ ಹಂಚು ಕಾಯಕ್ಕಿಟ್ಟಿನಿ. ಮೇನ್ ಬಂದು ಹಂಚು ಚೆನ್ನಾಗಿ, ಯಾವುದೇ ದೋಸೆ ಮಾಡಿದ್ರು ಹಂಚು ಚೆನ್ನಾಗಿ ಕಾಯಬೇಕು. ಇಟ್ಟಿದ್ದೀನಿ, ಇವಾಗ ಕಾಯಿಲೆ ಅದು ಒಂದೆರಡು. ಇವಾಗ ಹಂಚು ಕಾದಿದ್ದಿಲ್ಲ ಅಂತ ಈ ಥರ ನೀರು ಹಾಕಬೇಕು. ಅಥವಾ ಸ್ಟಾರ್ಟ್ ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚೆಂದಾಗಿ ಈ ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಒಂದು ಕಾಟನ್ ಬಟ್ಟೆ ಇಟ್ಕೋಬೇಕು, ಇಲ್ಲ ಪೇಪರ್ ಆದರೂ ಪರವಾಗಿಲ್ಲ. ಈ ಥರ ಒರೆಸ್ಕೋಬೇಕು. ಇದು ದೋಸೆ ಹಿಟ್ಟು. ಈ ಮಾಡೋ ಹದ ನಾನು ಬರೋ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಯಾವ ಥರ ದೋಸೆದಲ್ಲಿ ತುಂಬ ವೆರೈಟಿ ಇದೆ, ಎಲ್ಲನೂ ತೋರಿಸ್ಕೊಡ್ತೀನಿ ನಿಮಗೆ. ಈ ಥರ ಹಾಕ್ಕೋಬೇಕು. ಇಷ್ಟು ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಎಣ್ಣೆನೂ ಹಾಕೋಬಹುದು, ಆಪ್ಷನಲ್ ತುಪ್ಪನೂ ಹಾಕೋಬಹುದು. ತುಪ್ಪ ಇಟ್ಕೊಂಡಿದ್ದೀನಿ ನನ್ನ ಮೇಲೆ ಹಚ್ಚಕ್ಕೆ, ಬೆಣ್ಣೆನೂ ಹಾಕೋಬಹುದು. ಅವ್ರವ್ರಿದು ಅದು ಅಭಿಪ್ರಾಯ ಅಷ್ಟೇ. ಓಕೆ, ಎಣ್ಣೆ ಬೆಣ್ಣೆ ತುಪ್ಪ ಏನಾದರೂ ಹಾಕೋಬಹುದು. ಎಲ್ಲದರಲ್ಲೂ ಟೇಸ್ಟ್ ವೇರಿ ಆಗ ಅಷ್ಟೇ. ಇದು ಸ್ವಲ್ಪ ಮುಚ್ಕೊಂಡ್ಬಿಡೋಣ, 1 ನಿಮಿಷ ಮುಚ್ಚಳ ಮುಚ್ಚಿಟ್ರೆ ಕ್ರಿಸ್ಪಿ ಇಲ್ಲ ಆಮೇಲೆ ತೆಗಿತೀವಲ್ಲ. ಇದು ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಸ್ವಲ್ಪ. ಓಕೆ, ಅದೊಂದು ಟಿಪ್ ಅಲ್ಲ, ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ಸಿಮ್ಮಲ್ಲೇ ಈ ಪಿಜ್ಜಾಕ್ಕೆ ಮಾತ್ರ ಸಿಮ್ಮಲ್ಲಿ ಬೇಯಿಸ್ಕೋಬೇಕು. 1 ನಿಮಿಷ ಇಲ್ಲ ಅಥವಾ 2 ನಿಮಿಷದಲ್ಲಿ ಮುಚ್ಚಿಟ್ಟಿದ್ದೀನಿ ನೋಡಿ. ಈ ಥರ ಆಗಿದೆ ದೋಸೆ. ಇವಾಗ ಇದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಪಿಜ್ಜಾಕ್ಕೆ. ಫಸ್ಟ್ ಏನು ಬರುತ್ತೆ? ಫಸ್ಟ್ ತುಪ್ಪ ಹಾಕ್ಬಿಡೋಣ. ಓಕೆ, ಒಂದ್ಸತಿ ಎಣ್ಣೆ ಬೆಣ್ಣೆ ಇಲ್ಲ ತುಪ್ಪ, ಓಕೆ, ಯಾವುದಾದ್ರೂ ಎಲ್ಲ ಟೇಸ್ಟ್ಗೋಸ್ಕರ ಅಷ್ಟೇ. ಮಗು ಕೊಡೋದ್ರಿಂದ ಇಟ್ ಇಸ್ ಬೆಟರ್ ತುಪ್ಪ. ಆಮೇಲೆ ಇದಕ್ಕೆ ಇದು ಪಿಜ್ಜಾ ಸಾಸ್ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋದು. ನಿಮಗೆ ತೋರಿಸ್ತಾ ಬರೋ ವಿಡಿಯೋನಲ್ಲಿ ತೋರಿಸ್ತೀನಿ. ಸ್ವಲ್ಪ ಹೋಮ್ ಮೇಡ್ ಎಲ್ಲ. ಸ್ವಲ್ಪ ಪಿಜ್ಜಾ ಸಾಸ್ ಇದ್ರ ಹತ್ರ ಇಡಿ ಒಂಚೂರು. ಹಂಗೆ ಅಲ್ಲಿ. ಈ ತರ. ಅದೇ ಈ ಪಿಜ್ಜಾ ಸಾಸು ಹೋಮ್ ಮೇಡೇ ಅಲ್ವಾ? ಹೋಮ್ ಮೇಡೇ. ನಿಮಗೆ ತೋರಿಸ್ತೀನಿ ಬರ್ತದೆ ಪಿಜ್ಜಾ ಸಾಸು, ವೈಟ್ ಸಾಸು ಯಾವ ಥರ ಮಾಡ್ಬೇಕಂಬುದು ವಿಡಿಯೋನಲ್ಲಿ ತೋರಿಸ್ತೀನಿ ಬರೋ ವಿಡಿಯೋಗಳಲ್ಲಿ. ಇವಾಗ ಇದು ಮಾಡಿ ಇಟ್ಕೊಂಡಿರೋದು ಮನೆಯಲ್ಲಿ. ಆಮೇಲೆ ಇದಕ್ಕೆ ಎಲ್ಲನೂ ಈ ಥರ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ನಮಗೆ ಬೇಕಾದಂಗೆ ನಾವು ಅರೇಂಜ್ಮೆಂಟ್ ಮಾಡ್ಕೋಬೋದು. ಹಾಕಿ ಮಕ್ಕಳಿಗೆ ಒಳ್ಳೆಯದು, ತಿನ್ನಲ್ಲ. ಈ ಥರ ಮಾಡಿದಾಗ ಅವು ಅಟ್ರಾಕ್ಷನ್ ಬರುತ್ತೆ, ತಿಂತಾರೆ ಪಿಜ್ಜಾ ಅಂದ ತಕ್ಷಣ ಅಷ್ಟೇ. ಚೆನ್ನಾಗಿ ಕಾಣಿಸ್ತಿದೆ. ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಕ್ಯಾರೆಟ್ ಈ ಥರ ಕಟ್ ಮಾಡ್ಕೊಂಡಿನಿ. ಕ್ಯಾರೆಟು ಒಂದೊಂದು ಥರ ಕಟ್ ಮಾಡ್ಕೊಂಡ್ರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೂ ಒಂಥರ ಅಟ್ರಾಕ್ಷನ್ ಥರ ಇದೆ, ಅದಕ್ಕೆ. ಇವು ಕಾರ್ನು ಬೇಯಿಸಿಟ್ಕೊಂಡಿದ್ದೀನಿ, ಸ್ವೀಟ್ ಕಾರ್ನು. ಓಕೆ, ಬೇಯಿಸಿಟ್ಕೊಂಡಿರೋದು. ಹಸಿ ಹಾಕ್ಬಾರ್ದಲ್ಲ? ಹಾಕಿದ್ರೆ ಚೆನ್ನಾಗಿರಲ್ಲ. ಬೇಯಿಸಿ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿಟ್ಕೋಬೇಕು. ಓಕೆ, ಇವಾಗ ಸ್ವಲ್ಪ ಒಳಗಡೆ ಈ ಥರ ಒತ್ಕೋಬೇಕು. ಸ್ಮ್ಯಾಶರ್ ಅಲ್ವಾ ಅದು? ಸ್ಮ್ಯಾಶರ್. ಒಳಗಡೆ ಹೋಗುತ್ತೆ ನೋಡೆಲ್ಲ. ಈ ಥರ ಮಾಡ್ಕೊಂಡ್ರೆ ನೀವು ಸೂಪರ್ ಆಗ್ತೀನಿ. ಮಾಡ್ಬೇಕಲ್ಲ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅವ್ರು ಹೆಂಗೆ ಕೇಳ್ತಾರದು. ಇಲ್ಲ ಅಂದ್ರೆ ನಾವು ಹೊರಗಡೆ ಹೋಗಿ ತಿನ್ಬೇಕಾಗುತ್ತೆ. ಇದು ಚೀಸ್ ಇದು.
ಯಮ್ಮಿ. ಚೀಸ್ ಬಿದ್ದರೆ ಆಯಿತು ದೋಸೆಗಳಿಗೆ. ಒಂದು ಚೀಸ್ ಕ್ಯೂಬ್ ತಗೊಂಡಿದ್ದೀರಾ? ಆಲ್ಮೋಸ್ಟ್ ಒಂದು ದೋಸೆಗೆ ಒಂದು ಚೀಸ್ ಕ್ಯೂಬ್ ಬೇಕು. ಈ ಥರ ಇಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಹೋಮ್ ಮೇಡ್ ಇದು. ಹರ್ಬ್ಸ್. ಏನೇನು ಹಾಕಿದ್ದೀರಾ ಅದಕ್ಕೆ ಇಂಗ್ರೀಡಿಯೆಂಟ್ಸ್? ಅದು ಎಲೆ ಬರುತ್ತಲ್ಲ, ಓಂಕಾಳು ಎಲೆ, ಅಜ್ವಾನ್ದ ಎಲೆ ಅಂತಾರಲ್ಲ, ಅದು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಕಾಳು ಮೆಣಸು, ಮತ್ತೆ ಬ್ಲಾಕ್ ಸಾಲ್ಟು ಹಾಕಿ ರೆಡ್ ಚಿಲ್ಲಿ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಈ ಥರ ತರಿಯಾಗಿ ಮಾಡಿಟ್ಕೋಬೇಕು. ಮನೆಯಲ್ಲಿ ತೋರಿಸ್ತೀನಿ ನಿಮಗೆ ಆಮೇಲೆಲ್ಲ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಲ್ಲ ಪಿಜ್ಜಾಕ್ಕೆ, ಆದ್ರೂ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಇರಲಿ, ಕೊತ್ತಂಬರಿ ಸೊಪ್ಪು ಒಳ್ಳೇದೇ ಅಲ್ವಾ? ಇಟ್ ಇಸ್ ಆಲ್ ನಾವು ಹೆಂಗೆ ಬೇಕೋ ಅದನ್ನ ನಾವು ಮಾಡ್ಕೋತೀವಿ ಅಷ್ಟೇ. ಮಾಡ್ಕೋಬೇಕು ನಾವು. ಸ್ವಲ್ಪ ಮುಚ್ಚಿಡೋಣ 2 ನಿಮಿಷ, ಅದೆಲ್ಲ ತರಕಾರಿ ಬೇಯಬೇಕಲ್ಲ ಅದಕ್ಕೆ. ಇವಾಗ ಆಗಿದೆ, ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಇವಾಗ ಆಗಿದೆ ಅಂತ ಅರ್ಥ. ಇದು ಸ್ವಲ್ಪ ಬಿಡಿಸ್ಕೊಂಡ್ಬಿಡೋಣ. ಆಗಿದೆ ಇದು. ಇದಕ್ಕೆ ನಾವು ಇದು ಕಟ್ಟರ್ ತಗೊಂಡು ಈ ಥರ ಪಿಜ್ಜಾ ಶೇಪಲ್ಲಿ ಕಟ್ ಮಾಡ್ಕೊಂಡು ಇದು ಪಿಜ್ಜಾ ಕಟ್ಟರ್ ಇದು ಈ ಥರ ಕಟ್ ಮಾಡ್ಕೋಬೇಕು. ಪಿಜ್ಜಾ ಮಚ್ಚಿಕಾಯಲ್ಲೂ ಮಾಡ್ಕೋಬಹುದು. ಅವ್ರವ್ರು ಇದು ಅದಷ್ಟೇ. ಇವಾಗ ನಿಧಾನಕ್ಕೆ ತಕ್ಕೊಂಡು ಹಾಕಬೇಕು ಈ ಥರ. ಬಿಸಿ ಬಿಸಿಯಾದ ಪಿಜ್ಜಾ ದೋಸೆ ರೆಡಿ. ನೋಡೋದಿಕ್ಕೆ ಇಷ್ಟು ಯಮ್ಮಿ ಆಗಿದೆ. ಇವಾಗ ಕೃಷ್ಣ ನಿಮ್ಗೆ ಹೇಳ್ಬೇಕು, ಇವಾಗ ಕಾಂಪ್ಲಿಮೆಂಟ್ಸು, ಅದೇ ಕಮೆಂಟ್ಸು ಎಲ್ಲ ಕೃಷ್ಣ ಹೇಳ್ಬೇಕು. ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ. ಬಿಸಿ ಬಿಸಿಯಾದ ಪಿಜ್ಜಾ ದೋಸೆ ರೆಡಿ ಆಗಿದೆ. ಮಕ್ಕಳಿಗಂತೂ ಹಬ್ಬ. ನಿಮಗೆ ಸಂಡೇ ಸ್ಪೆಷಲ್ಲು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಒಂಥರ ತುಂಬ ಖುಷಿಯಾಗಿ ತಿಂತಾರೆ ಮಕ್ಕಳು. ಬಿಸಿ ಬಿಸಿಯಾದ ಪಿಜ್ಜಾ ದೋಸೆ ರೆಡಿ ಆಗಿದೆ. ಇದರಲ್ಲಿ ಎಲ್ಲ ವೆಜಿಟೇಬಲ್ಸು ಇದೆ, ಚೀಸ್ ಇದೆ, ತುಪ್ಪ ಇದೆ. ಆರಾಮಕ್ಕೆ ಮಕ್ಕಳು ತಿಂತಾರೆ. ಕೃಷ್ಣ ಹೇಗಿದೆ? ಚೀಸ್ ಬಸ್ ಥರ. ಹಾಗಾದರೆ ಇದನ್ನು ಟಿಫಿನ್ ಕ್ಯಾರಿಯರ್ಗೆ ಕೊಟ್ಟರೆ ತಿನ್ಕೊಂಡು ಬರ್ತೀಯಾ? ನಿನ್ನ ಫ್ರೆಂಡ್ಸ್ಗೂ ಶೇರ್ ಮಾಡ್ತೀಯಾ? ಓಕೆ, ಬಾಯ್.